ಎಸ್, ಇನ್ನು ಮಂಗಳೂರಲ್ಲಿ ಬಿಜೆಪಿ ಕಾಂಗ್ರೆಸ್ನ ನಡುವೆ ಜಟಾಪಟಿ ನಡೆದಿದೆ. ಐವಾನ್ ಡಿಸೋಜಾ ವಿರುದ್ಧ ಕೇಸರಿ ಪಡೆ ಸಿಡಿದೆದ್ದಿದೆ. ಮಂಗಳೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ನ ನಡುವೆ ನಡೆದಂತ ಜಟಾಪಟಿ, ಐವಾನ್ ಡಿಸೋಜಾ ವಿರುದ್ಧ ಕೇಸರಿ ಪಡೆ ಸಿಡಿದೆದ್ದಿತ್ತು. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಮಾತಿಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಐವಾನ್ ಡಿಸೋಜಾ ವಿರುದ್ಧ ಇನ್ನೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. ಪೊಲೀಸರ ಮೃದು ಧೋರಣೆ ವಿರುದ್ಧವೇ ಬಿಜೆಪಿ ಸಿಡಿದೆದ್ದಿದೆ. ಕಾಂಗ್ರೆಸ್ ಎಂಎಲ್ಸಿ ವಿರುದ್ಧ ಕಾನೂನು ಅಸ್ತ್ರ ಪ್ರಯೋಗ. ಐವಾನ್ ವಿರುದ್ಧ ಕೋರ್ಟ್ ಮೊರೆ ಹೋಗೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಯಾವುದೇ ಕೇಸ್ ಹಾಕೋ ಧೈರ್ಯ ನಮ್ಮ ಪೊಲೀಸರಿಗಿಲ್ಲ. ಆ ಕಾರಣಕ್ಕಾಗಿ ಕಾನೂನು ಮೊರೆ ಹೋಗೋ ತೀರ್ಮಾನಕ್ಕೆ ಬಿಜೆಪಿ ಬಂದಿದೆ. ಐವಾನ್ ವಿರುದ್ಧ ಕೋರ್ಟ್ ಮೊರೆ ಹೋಗೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ನಮ್ಮ ಮೇಲೆ ಕಾಂಗ್ರೆಸ್ ಪುಡಾರಿಗಳ ಒತ್ತಡಕ್ಕೆ ಕೇಸ್ ಹಾಕಿದೆ. ಆದ್ರೆ ಈಗ ಐವಾನ್ ಡಿಸೋಜಾ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ಪೊಲೀಸರು ಮುಂದೆ ಬರ್ತಾ ಇಲ್ಲ. ಕಾನೂನು ಮೊರೆ ಹೋಗೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಹೇಳಿ ಮತ್ತೊಂದು ಕೇಸ್ ನಮ್ಮ ಮೇಲೆ ಬರ್ತದೆ. ಇವತ್ತು ಸಣ್ಣ ಡೌಟ್ ಆಯ್ತು. ವೇದವ್ಯಾಸಕ್ಕೆ ಒಂದ್ಸತಿ ಫೋನ್ ಮಾಡಿದೆ, ಫೋನ್ ಬಿಸಿ ಬರ್ತೇನೆ ನೋಡ. ಆದ್ರೆ ಕೇಸ್ ಕೇಸ್ ಆಗ್ತೇನೆ ಉಂಟಲ್ಲ, ಇನ್ನೊಂದು ರೌಡಿ ಶೀಟರ್ ಹಾಕುದೊಂದು ಬಾಕಿ ನಮ್ಮಿಬ್ಬರ ಮೇಲೆ. ನೋಡು, ಅದು ಬಂದ್ರೆ ಅದನ್ನು ನೋಡುವ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದೆ. ನಿನ್ನೆ ಬೆಂಗಳೂರಿನಲ್ಲಿ ಐವಾನ್ ಡಿಸೋಜಾ ಅವರು ಹೇಳಿದ್ರು, ನಾನು ಹಾಗೆ ಹೇಳಿದ್ದಲ್ಲ ಹೀಗೆ ಹೇಳಿದ್ದಲ್ಲ ಅನ್ನುವಂತ ಮಾತನ್ನು ಹೇಳಿಕ್ಕೆ ಶುರು ಮಾಡಿದ್ದಾರೆ. ಯಾಕಂತಂದ್ರೆ ಮೊನ್ನೆ ಕಮಿಷನರ್ ಆಫೀಸಿಗೆ ಹೋಗಿ ನಾನು, ವೇದವ್ಯಾಸರು ಮತ್ತು ಮೇಯರ್ ಅವರು ಎಲ್ಲ ನಾಯಕರು ಹೋಗಿ ಅವರಿಗೆ ಥ್ರೆಟ್ ಮಾಡಿದ್ದೇವೆ. ಥ್ರೆಟ್ ಅಲ್ಲ, ನಾವು ಹೇಳಿದೆವು, ನಮ್ಗಾಗುವಾಗ ನೀವು ಊರಿಗಿಂತ ಮುಂಚೆ ಹೋಗಿ ಕೇಸ್ ಹಾಕ್ತೀರಿ. ನಾನದು ಭವಿಷ್ಯತ್ ಕಾಲ ಅಲ್ಲ, ಭೂತಕಾಲ. ಅಂದ್ರೆ ರಾಹುಲ್ ಗಾಂಧಿಗೆ ಆವಾಗ ಹೇಳುವಂತ ಸಮಯದಲ್ಲಿ ಯಾರಾದ್ರೂ ಆ ಮೊನ್ನೆ ಹೇಳಿದಂತ ವಿಷಯ ಮಾಡಿದ್ರೆ ಒಳ್ಳೇದಿತ್ತು ಅನ್ನುವಂಥದ್ದನ್ನ ಹೇಳಿದ್ರು. ಪುನಃ ರಿಪೀಟ್ ಮಾಡಿ ಮತ್ತೊಂದು ಕೇಸ್ ಹಾಕ್ತಾರೆ ಹಾಗೆ ಹೇಳಿದ್ರು ಭೂತಕಾಲದಲ್ಲಿ. ಇವ ಏನ್ ಹೇಳಿದ್ದು, ನಾನು ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ರಾಜ್ಯಪಾಲರ ಮನೆಗೆ ಹೋಗಿ ಅವರನ್ನ ಅಲ್ಲಿಂದ ಓಡಿಸ್ತೇವೆ, ಹೊಡಿತೇವೆ, ದೊಂಬಿ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.